ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ನಿಜಕ್ಕೂ ಈ ಲೋಕಸಭಾ ಚುನಾವಣೆಯ ಬಳಿಕ ಏನೇನು ಬೆಳವಣಿಗೆಗಳಾಗಬಹುದು ಮತ್ತು ಆಗ್ತಿವೆ ಅನ್ನೋದನ್ನ ಕೆಲವೊಂದನ್ನ ಅರಗಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂತಹ ಬೆಳವಣಿಗೆಗಳಾಗ್ತಿವೆ. ಈಗ INDIA ಕೂಟದ ಅತಿ ದೊಡ್ಡ ಶಕ್ತಿಯಾಗಿರುವ ಪಕ್ಷವೊಂದು ನಿಧಾನಕ್ಕೆ ದಾರಿ ಚೇಂಜ್ ಮಾಡ್ತಿದೆಯಾ, ರೂಟ್ ಚೇಂಜ್ ಮಾಡ್ತಿದೆಯಾ. ಅದು ಬಿಜೆಪಿಯ ಕಡು ವಿರೋಧಿ ಪಕ್ಷ. ಬಿಜೆಪಿಯ ಸಿದ್ಧಾಂತಕ್ಕೂ ಈ ಪಕ್ಷದ ಸಿದ್ಧಾಂತಕ್ಕೂ ಎಣ್ಣೆ ಸೀಗೆಕಾಯಿ. ಆದರೂ ಇದರ ನಡುವೆಯೂ ಹುಬ್ಬೇರಿಸುವ ಬೆಳವಣಿಗೆಯೊಂದು ನಡೆದಿದೆ. ಬಲಿಷ್ಠ ಪಕ್ಷ ಅನ್ನೋದು ಬಹಳ ಮುಖ್ಯ. ಮತ್ತು ಈ ಬಲಿಷ್ಠ ಪಕ್ಷ ಒಂದು ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರೋ ಪಕ್ಷ ಈಗ ಯಾವ ಕಡೆಗೆ ವಾಲ್ತಾ ಇದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅಂತಹ ಕುತೂಹಲಕಾರಿ ಬೆಳವಣಿಗೆಯಂತೂ ನಡೆದಿದೆ. ಸ್ವತಃ ಮೋದಿ ಇಲ್ಲಿ ಇಂಟ್ರೆಸ್ಟ್ ತೋರಿಸಿರೋದು ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಬೆಳವಣಿಗೆ, ಈ ಅಚ್ಚರಿಯ ಬೆಳವಣಿಗೆಯ ಬಗ್ಗೆ ರಿಪೋರ್ಟ್ ನಿಮ್ಮ ಮುಂದೆ ಇಡೋಕ್ಕಿಂತ ಮುಂಚೆ ಬಿಜೆಪಿ ಸೈದ್ಧಾಂತಿಕವಾಗಿ ತದ್ವಿರುದ್ಧ ಇರೋ ಪಕ್ಷಗಳ ಜೊತೆಗೂ ಮೈತ್ರಿ ಮಾಡಿಕೊಂಡಿತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು. ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ಮಾಡಿದ್ದು, ಮುಫ್ತಿ PDP ಜೊತೆಗೆ ಕೈ ಜೋಡಿಸಿದ್ದು ಇದೆಲ್ಲ ಗೊತ್ತಿರೋದೆ. ಹಾಗಾಗಿ ರಾಜಕಾರಣದಲ್ಲಿ ಆಯಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಏನು ಬೇಕಾದರೂ ಆಗತ್ತೆ. ಸಿದ್ಧಾಂತದಲ್ಲಿ ಕಾಂಪ್ರಮೈಸ್ ಆಗದೇ ಇದ್ರು ರಾಜಕೀಯದಲ್ಲಿ ಆಗ್ತಾರೆ ಅನ್ನೋದು ಗೊತ್ತಿರೋದೆ. ನೋಡಿ, ಒಂದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ತಮಿಳುನಾಡಿನಲ್ಲಿ. ಕರುಣಾನಿಧಿ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನೆರವೇರಿತು. ಅದು ಕರುಣಾನಿಧಿ ಸ್ಮರಣಾರ್ಥ ಕಾಯಿನ್ ರಿಲೀಸ್, ಕೇಂದ್ರ ಸರ್ಕಾರದ ಪ್ರೋಗ್ರಾಮ್. ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಯೋಜಿತ ಕಾರ್ಯಕ್ರಮ. ನರೇಂದ್ರ ಮೋದಿಯವರೇ ವಿಶೇಷ ಕಾಳಜಿಯನ್ನು ತೋರಿಸಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ. ಕರುಣಾನಿಧಿ ಅವರಿಗೆ ದೊಡ್ಡ ನಮನ ಸಲ್ಲಬೇಕು, ಸ್ಮರಣಿಕೆಯಾಗಿ ನಾವು ಇದನ್ನು ಜನರ ಮುಂದೆ ಇಡೋಣ ಅಂತ ಒಂದು ನೋಟನ್ನು ಕೂಡ ಕಳಿಸ್ಕೊಟ್ಟಿರ್ತಾರೆ ಆ ಕಾರ್ಯಕ್ರಮಕ್ಕೆ. ಅವರ ಕೊಡುಗೆಯನ್ನು ಇಡೀ ಸಮಾಜಕ್ಕೆ, ದೇಶ ಕಟ್ಟುವಲ್ಲಿ, ತಮಿಳುನಾಡಿನ ಅಭಿವೃದ್ಧಿಯಲ್ಲಿ, ಸಾಹಿತ್ಯ ಲೋಕಕ್ಕೆ, ರಾಜಕೀಯ ಲೋಕಕ್ಕೆ ಅಂತೆಲ್ಲ ಬಹಳ ಬಹಳ ಪ್ರೀತಿ ವಿಶ್ವಾಸದ ಮಾತುಗಳ ಜೊತೆ, ಹೊಗಳಿಕೆ ಜೊತೆಗೆ ಆ ಪತ್ರವನ್ನು ಕಳಿಸ್ಕೊಟ್ಟಿರ್ತಾರೆ ಕಾರ್ಯಕ್ರಮಕ್ಕೆ. ಸ್ವತಃ ಅವರು ಬರೋಕ್ಕಾಗಿರಲಿಲ್ಲ ಮೋದಿಯವರು, ಆದರೆ ರಾಜನಾಥ್ ಸಿಂಗ್ ಅವರು ಬಂದಿರ್ತಾರೆ. ಕಾಯಿನ್ ರಿಲೀಸ್ಗೆ ಅವ್ರ ಮೂಲಕನೇ ಆ ಕಾರ್ಯಕ್ರಮ ಆಗತ್ತೆ. ರಾಜನಾಥ್ ಸಿಂಗ್ ಅವರು ಕೂಡ ಕರುಣಾನಿಧಿಯವರನ್ನು ಬಹಳ ವಿಶೇಷವಾಗಿ ಅವರ ಸಾಧನೆಯನ್ನು ಬಣ್ಣಿಸ್ತಾರೆ. ಓಕೆ, ಇದೊಂದು ಅಫಿಷಿಯಲ್ ಕಾರ್ಯಕ್ರಮದ ರೀತಿಯಲ್ಲಿ ಮುಗೀತು ಆಯಿತು ಅಲ್ಲ, ಆ ಕಾರ್ಯಕ್ರಮ ನಡೆದ ರೀತಿ ಇದೆಯಲ್ಲ ಮತ್ತು ಅದರ ಸುತ್ತಮುತ್ತಲೂ ಬೆಳವಣಿಗೆ ಆಗಿರೋದು ತಮಿಳುನಾಡು ರಾಜಕೀಯದಲ್ಲಿ, ಅದನ್ನು ನೋಡಬೇಕು. DMK ವಿಶೇಷವಾಗಿ ಧನ್ಯವಾದ ಅರ್ಪಿಸುತ್ತೆ ನರೇಂದ್ರ ಮೋದಿ ಅವರಿಗೆ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಥ್ಯಾಂಕ್ ಯು ಹೇಳಿರೋದು. ನರೇಂದ್ರ ಮೋದಿ ಅವರಿಗೆ ಸ್ಟಾಲಿನ್ ಅವರು ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಈ ಕಾರ್ಯಕ್ರಮದ ಕಾರಣದಿಂದಾಗಿ DMK ಜೊತೆಗೆ ಅಣ್ಣಾಮಲೈಯಿಂದ ಹಿಡಿದು BJP ನಾಯಕರುಗಳೆಲ್ಲ ಹೆಜ್ಜೆ ಇಡಬೇಕಾಗಿ ಬಂತು. ರಾಜನಾಥ್ ಸಿಂಗ್ ಅವರ ಜೊತೆಗೆ ಅಣ್ಣಾಮಲೈ, ಕೇಂದ್ರ ಸಚಿವರುಗಳು ಎಲ್ಲ ಕರುಣಾನಿಧಿ ಅವರ ಸ್ಮಾರಕಕ್ಕೆ ಭೇಟಿ ಕೊಡ್ತಾರೆ. ಸ್ಟಾಲಿನ್ ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ, ಪಾಪ ಅಣ್ಣಾಮಲೈ ಒಬ್ಬರೇ. ಅವರನ್ನು ಕರ್ಕೊಂಡು ಬಂದು ರಾಜನಾಥ್ ಸಿಂಗ್ ಅವ್ರ ಜೊತೆ ಮುಂದೆನೆ ನಿಲ್ಲಿಸ್ಕೋತಾರೆ. DMK ಮತ್ತು BJP ನಾಯಕರ ನಡುವೆ ಸಾಮರಸ್ಯದ ಪ್ರದರ್ಶನ ಹುಬ್ಬೇರಿಸುವಂತೆ ಮಾಡಿದೆ. ಬರೀ ಈ ಕಾರ್ಯಕ್ರಮ ಅಷ್ಟೇ ಅಲ್ಲ, ರಿಯಾಕ್ಷನ್ ಆಮೇಲೆ ಬಂದಿದ್ದಕ್ಕೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ರಿಯಾಕ್ಷನ್ನು ಬಂದಿದೆ. AIADMK ಇದು ಸೀಕ್ರೆಟ್ ಮೈತ್ರಿ DMK ಮತ್ತು BJP ನಡುವೆ ಶುರುವಾಗಿರೋದು ಅಂತ ಕಮೆಂಟ್ ಮಾಡಿದ್ರು ಪಳನಿಸ್ವಾಮಿ. ಇದು ಒಂದೇ ಅಲ್ಲ, ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮತ್ತೊಂದು ಬೆಳವಣಿಗೆ ಗಮನ ಸೆಳೀತು. ಯಾಕಂದರೆ ಈ BJPಯೇತರ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ರಾಜ್ಯಪಾಲರಿಗೂ ಸರ್ಕಾರಕ್ಕೂ ಸಂಘರ್ಷ ಅಲ್ವಾ. ತಮಿಳುನಾಡಿನಲ್ಲೂ ಹಾಗೆ ಇದೆ. ಮೊನ್ನೆ ಅಷ್ಟೇ ರಾಜ್ಯಪಾಲರ ಔತಣಕೂಟ ಸ್ವಾತಂತ್ರ್ಯೋತ್ಸವದ ಬಳಿಕ ನಡೆಯುತ್ತಲ್ಲ, ಇಲ್ಲೂ ಸಿದ್ದರಾಮಯ್ಯನವರೆಲ್ಲ ಹೋಗಿ ಬಂದ್ರಲ್ಲ, ಅಲ್ಲಿ ನಾವು ಬರಲ್ಲ ಅಂತ ಹೇಳಿದರು. ತಮಿಳುನಾಡು ರಾಜಕಾರಣದಲ್ಲಿ ಇನ್ನೂ ಘರ್ಷಣೆ ಜಾಸ್ತಿ, ಕರ್ನಾಟಕದಷ್ಟು ಸಾಮರಸ್ಯನೂ ಇಲ್ಲ. ಅಲ್ಲಿನ ರಾಜ್ಯಪಾಲರ ದ್ವೇಷ
ದ್ವೇಷಪೂರಿತವಾದ ನಡೆ, DMK ವಿರೋಧ ಮಾಡುವಂಥ ಈ ರಾಜ್ಯಪಾಲರ ಔತಣಕೂಟಕ್ಕೆ ನಾವು ಹೋಗಲ್ಲ ಅಂತ ಸೆಡ್ ಹೊಡೆದು ಅನೌನ್ಸ್ಮೆಂಟ್ ಮಾಡಿದರು ಪಕ್ಷದ ಕಡೆಯಿಂದ. ಬಟ್ ಮರುದಿನ ಸ್ಟಾಲಿನ್ನು ತಮ್ಮ ನಡೆಯನ್ನು ಚೇಂಜ್ ಮಾಡಿಕೊಂಡು ಹೋಗ್ತಾರೆ. ಹೋಗಿದ್ದಷ್ಟೇ ಅಲ್ಲ, ಅಲ್ಲಿ ಅಣ್ಣಾಮಲೈ ಜೊತೆ DMK ನಾಯಕರು ಬಹಳ ಕ್ಲೋಸ್ ಆಗಿ ಮಾತಾಡ್ತಿರುವ ದೃಶ್ಯ ಕಣ್ಣಿಗೆ ಬೀಳುತ್ತೆ. ಮತ್ತು ಸ್ಟಾಲಿನ್ ಜೊತೆಗೆ BJPಯ ಮಹಿಳಾ ಮೋರ್ಚಾ ನ್ಯಾಷನಲ್ ಪ್ರೆಸಿಡೆಂಟ್ ಬಹಳ ಆತ್ಮೀಯವಾಗಿ ಮಾತಾಡ್ಕೊಂಡು ಬರ್ತಾರೆ. ಆಫಿಷಿಯಲ್ ಏನೋ ಅಂತ ಹೇಳಿರ್ತಾರೆ. ಇತ್ತೀಚೆಗೆ BJPಯ ನಾಯಕರು DMK ಜೊತೆಗೆ ನಡೆದುಕೊಳ್ತಿರುವ ರೀತಿ, DMK ತನ್ನ ನಡೆಯನ್ನು ಬದಲಿಸಿಕೊಂಡ ರೀತಿ, ಈ ಕಾರ್ಯಕ್ರಮಕ್ಕೆ ರಾಜನಾಥ್ ಸಿಂಗ್ ಅವರೇ ಬಂದು, ಓಕೆ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾಗಿ ನೆರವೇರಿತು ಹಾಗಾಗಿ ಬಂದರು ಅಂತ ಹೇಳ್ಬೋದು. ಬಟ್ ಯಾರನ್ನಾದರೂ ಕಳಿಸ್ಕೊಡ್ಬೋದಿತ್ತು. ತಮಿಳ್ನಾಡವರೇ ಮಿನಿಸ್ಟರ್ ಇದ್ದಾರಲ್ಲ ಒಬ್ಬರು, ಅವರೇ ಬಂದು ಮುಗಿಸ್ ಹೋಗ್ಬೋದಿತ್ತು. ಬಟ್ ವಿಶೇಷವಾಗಿ ಮೋದಿ ನೋಟ್ ಕಳಿಸಿದ್ದು, ರಾಜನಾಥ್ ಸಿಂಗ್ ಅವರೇ ಬಂದಿದ್ದು, ವಿಶೇಷ ಭಾಷಣ ಮಾಡಿದ್ದು, ಇದೆಲ್ಲ ಇದೆಯಲ್ಲ, ಹಿಂಗೇ ಆಗಬೇಕಾಗಿರಲಿಲ್ಲ. ಹೆಂಗೆ ಬೇಕಾದರೂ ಆಗಬಹುದು. ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಬೇಕಾದಷ್ಟು ರೀತಿ ನೀತಿ ಇರುತ್ತೆ. ಬಟ್ ಇದೇ ರೀತಿ ಆಗಿರೋದಿದೆಯಲ್ಲ, ಇದನ್ನು ಸ್ವತಃ ತಮಿಳ್ನಾಡಿನ BJPಯವರು ಇಲ್ಲಿ ಕಾಣಿಸ್ತಿರೋದು ಸರ್ಕಾರಿ ಕಾರ್ಯಕ್ರಮಕ್ಕೂ ಮೀರಿದ್ದೇನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ರಿಪೋರ್ಟ್ಸ್ ಬರ್ತಾ ಇದೆ, ಚೆಕ್ ಮಾಡಿ ನೋಡಿ ಬೇಕಿದ್ರೆ ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನ ಕೆಲವು ರಾಜಕೀಯ ಬೆಳವಣಿಗೆಗಳನ್ನು ಆ್ಯಸ್ ಇಟ್ ಈಸ್ ರಿಪೋರ್ಟ್ ಮಾಡಿದ್ರು ನಿಮ್ಮದು ಬೋಗಸ್ ನ್ಯೂಸ್ ಅಂತ ಹೇಳಿಬಿಡ್ತೀರಿ. ನಾವು ವಿತ್ ಡಾಕ್ಯುಮೆಂಟ್ಸ್, ವಿತ್ ರಿಪೋರ್ಟ್ಸ್, ನ್ಯಾಷನಲ್ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಏನೇನು ರಿಪೋರ್ಟ್ಗಳಿವೆ ಅದನ್ನು ನಿಮ್ಮ ಮುಂದೆ ಇಟ್ಟೇ ರಿಪೋರ್ಟ್ ಮಾಡಿರ್ತೀವಿ. ಆ ಪೇಪರ್ ಕಟ್ಟಿಂಗ್ಸ್ನು ನಾನು ಹಾಕ್ತಾ ಇರ್ತೀನಿ, ನೀವು ಚೆಕ್ ಮಾಡಿ ನೋಡಬಹುದು ರಿಪೋರ್ಟ್ಸನ್ನು. DMK ಮತ್ತು BJPಯ ನಡುವಿನ ಈ ದಿಢೀರ್ ಸಾಮರಸ್ಯದ ಬಗ್ಗೆ ಏನು ವಿಶ್ಲೇಷಣೆ ಆಗ್ತಿದೆ, ಸ್ವತಃ ಮೋದಿ ಅವರು ಯಾಕಿಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ನಂಬರ್ 1, DMKದು ಅವರದ್ದೇ ಆದ ಲೆಕ್ಕಾಚಾರ ಇದೆ. ಉದಯನಿಧಿ ಸ್ಟಾಲಿನ್ ಮುಂದಿನ ಸಾರಥಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಸ್ಟಾಲಿನ್ ಆರೋಗ್ಯ ಸರಿ ಇಲ್ಲ. ಮತ್ತು ಈಗ AIADMKಯನ್ನು ಸಂಪೂರ್ಣ ದೂರ ಇಡೋದು BJPಯದ್ದು ಟಾರ್ಗೆಟ್ ಆಗಿದೆ. ಮತ್ತೊಂದು ಶಕ್ತಿಯ ಎಂಟ್ರಿ ಆಗಿದೆ, ಅಲ್ಲಿ ತಳಪತಿ ವಿಜಯ್ ಬಂದಿದ್ದಾರೆ. ನೆಕ್ಸ್ಟ್ DMKಗೆ ದೊಡ್ಡ ಪೈಪೋಟಿಯನ್ನು ಕೊಡಬಹುದು ವಿಜಯ್. ನಾಳೆ ಬರುವಂಥ ಎಲೆಕ್ಷನಲ್ಲಿ ಏನಾಗುತ್ತೆ ಗೊತ್ತಿಲ್ಲ. BJPಗೆ ಲೋಕಸಭಾ ಚುನಾವಣೆಯಲ್ಲಿ ಏನು ನಿರೀಕ್ಷೆ ಇತ್ತಲ್ಲ, ಅಣ್ಣಾಮಲೈ ಮ್ಯಾಜಿಕ್ ಮಾಡೇ ಬಿಡ್ತಾರೆ ಅನ್ನೋದು ಆಗಲಿಲ್ಲ. ಈಗ ಅಣ್ಣಾಮಲೈ ಬೇರೆ ವಿದೇಶಕ್ಕೆ ಹಾರೋರಿದ್ದಾರೆ. ಇತ್ತೀಚೆಗಷ್ಟೇ ಹೇಳಿದ್ರಲ್ಲ, ಅಧ್ಯಯನ ವ್ಯಾಸಂಗ ಮತ್ತೊಂದು ಅಂತ. ಅವ್ರು ಯಾಕೋ ಬೇರೆ ದಾರಿ ಹಿಡಿಯೋ ಥರ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಸದ್ಯಕ್ಕಿದ್ದಾರೆ, ಬಟ್ ಫಾರಿನ್ನಿಗೆ ಹಾರೋ ತಯಾರಿಯಲ್ಲಿದ್ದಾರೆ. ಅಲ್ಲಿ BJP ಚೀಫ್ ಚೇಂಜ್ ಆಗ್ತಾರ ಗೊತ್ತಿಲ್ಲ. ತಮಿಳ್ನಾಡಿನಲ್ಲಿ ಇಂಥದ್ದೆಲ್ಲ ಬೆಳವಣಿಗೆಗಳಾಗ್ತಿವೆ. ಈ ಟೈಮಲ್ಲಿ DMK ಸ್ಟಾಲಿನ್ನು ಮೋದಿಗೆ ಕ್ಲೋಸ್ ಆಗ್ತಿದ್ದಾರ. ಮೊದಲೇ ರಾಷ್ಟ್ರ ರಾಜಕಾರಣದಲ್ಲಿ NDAಗೆ ಬಲ ಬೇಕು. ಚಂದ್ರಬಾಬು ನಾಯ್ಡು ಅವ್ರಿಗೆ ಯಾವ ರೀತಿ ಗಾಳ ಹಾಕಿದ್ದಾರೆ ಅನ್ನೋ ಸುದ್ದಿಯನ್ನು ಈಗಷ್ಟೇ ರಿಪೋರ್ಟ್ ಮಾಡಿದ್ದೀವಿ. ಅಮೆರಿಕದಿಂದ ಅಧಿಕಾರಿಗಳು ಬಂದು ಮೀಟ್ ಆಗಿರೋದು ಚಂದ್ರಬಾಬು ನಾಯ್ಡು ಅವರನ್ನ. NDAಯಿಂದ ದೂರ ಮಾಡುವ ಪ್ರಯತ್ನಗಳಾಗ್ತಿರೋದು. ಆಪರೇಷನ್ನು, ಮತ್ತೊಂದು ವಕ್ಫ್ ತಿದ್ದುಪಡಿಗೆ TDP ವಿರೋಧ, ಇದೆಲ್ಲ ನೋಡ್ತಿದ್ದೀವಿ. ಸೊ NDAಗೆ ಹೊರಗಡೆಯಿಂದ ಬಲ ಎಲ್ಲಿ ಸಿಗತ್ತೆ ಅಂತ ಹುಡುಕಾಡಬೇಕಾದಂಥ ಅನಿವಾರ್ಯತೆ BJPಗೆ ಇದೆ. ತದ್ವಿರುದ್ಧ ಸನಾತನವನ್ನು ಬಾಯಿಗೆ ಬಂದಂಗೆ ಬೈದಂತಹ DMKಯು ನಾಳೆಗೆ ಬೇಕಾಗಬಹುದಲ್ಲ. ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು, ಜಮ್ಮು ಕಾಶ್ಮೀರದಲ್ಲಿ BJP ಮಾಡಿಕೊಂಡಿದ್ದ ಮೈತ್ರಿಯನ್ನು ಒಂದ್ಸಲ ನೆನಪು ಮಾಡಿಕೊಂಡು ಈ ರಿಪೋರ್ಟನ್ನು ನೋಡ್ತಾ ಹೋಗೋಣ ಅಂತ. ಸೊ ಈಗ ಮೈತ್ರಿ ಆಗೇ ಬಿಟ್ಟಿದೆ. NDA ಸೇರಿಬಿಡುತ್ತಾ DMK? ಅದನ್ನು ಹೇಳ್ತಾ ಇಲ್ಲ. ರಾಜಕಾರಣದಲ್ಲಿ ಇವತ್ತು ರಿಪೋರ್ಟ್ ಮಾಡಿಬಿಟ್ರೆ, ನಾವು ಸುದ್ದಿ ಮಾಡಿಬಿಟ್ರೆ, ಅಯ್ಯೋ ನಾಳೆಗದು ಆಗೇ ಇಲ್ಲ, ನೀವು ಸುಳ್ಳು ರಿಪೋರ್ಟ್ ಮಾಡಿದ್ರಿ, ಅದಲ್ಲ. ರಾಜಕಾರಣದಲ್ಲಿ ಇವತ್ತು ಬೀಜ ಬಿತ್ತಿದ್ರೆ ಯಾವತ್ತೋ ಫಲ ಸಿಗತ್ತೆ. ಏನೋ ಒಂದು ಆಗಿಲ್ಲ ಅಂದ ಮಾತ್ರಕ್ಕೆ ಅದು ಒಳಗಡೆ ನಡೆದೇ ಇಲ್ಲ ಅಂತಲ್ಲ. 10 ಹಲವು ಪ್ರಯೋಗಗಳು ನಡೆದು ಯಾವುದೋ ಒಂದು ಯಶಸ್ವಿಯಾಗಿರ್ತದೆ. ಅದೇ ರೀತಿಯ ಒಂದು ದೊಡ್ಡ ಮತ್ತು ನಂಬೋದಕ್ಕೆ ಕಷ್ಟ ಆಗುವಂತಹ ಪ್ರಯತ್ನ ತಮಿಳ್ನಾಡಿನಲ್ಲಿ ನಡೀತಾ ಇದೆ. ಅದು ರಾಷ್ಟ್ರ ರಾಜಕಾರಣದಲ್ಲಿ ಈಗ ಹುಬ್ಬೇರಿಸುವಂತೆ ಮಾಡಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.